ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮದುವೆಯಾಗಿ ಗಂಡನ ಮನೆಗೆ ಬಂದ ಹುಡುಗಿಯ ಕಾಲ್ಗುಣ ಸರಿಯಿಲ್ಲ ಎಂದು ಹೀಗಳೆಯುವುದು ಮೂಢನಂಬಿಕೆಯಲ್ಲದೆ ಮತ್ತೇನು? ಹೌದು, ವಿವಾಹವಾಗಿ 100 ಕನಸುಗಳನ್ನು ಹೊತ್ತು ಪತಿಯ ಮನೆಗೆ ಕಾಲಿರಿಸುತ್ತಾಳೆ ನವವಧು. ಕಾಲಿರಿಸುವುದು ಒಂದು ಸುಂದರವಾದ ಪದ. ಹೇಳಿ ಕೇಳಿ ಅಕ್ಕಿ ತುಂಬಿದ ಬಳ್ಳವನ್ನ ಒತ್ತು ಒಳಬರುವುದಲ್ಲವೇ? ಆ ಸಂತೋಷ ಕೆಲವೇ ದಿನಗಳು ಮಾತ್ರ. ಮನೆಯವರಿಗೇನಾದರೂ ಒಳ್ಳೆಯದಾಯಿತೋ ಆಗ ಮಾತಿಲ್ಲ. ಮನೆಯಲ್ಲೇನಾದರೂ ತೊಂದರೆಯಾಯಿತೋ ಆಗ ಅದು ಬಂದವಳ ಕಾಲ್ಗುಣವಾಗಿ ಬಿಡುತ್ತದೆ. ಒಂದೇ ತಿಂಗಳಿನಲ್ಲಿ ಅಜ್ಜಿ ತೀರಿ ಹೋದರೆಂದಿಟ್ಟುಕೊಳ್ಳಿ. ವಯಸ್ಸಾದ ಜೀವ, ಅದಾಗಲೇ ಹಾಸಿಗೆ ಹಿಡಿದಿದ್ದವರು ತೀರಿಕೊಳ್ಳುವುದು ಸಹಜವೇ. ಮೊಮ್ಮಗನ ಲಗ್ನ ನೋಡಬೇಕೆಂದು ಆಸೆ ಪಡುತ್ತಿದ್ದರು. ಅದನ್ನೂ ನೋಡಿಯಾಯಿತು. ಕೊನೆಯ ಆಸೆ ಈಡೇರಿ ನೆಮ್ಮದಿಯಲ್ಲಿ ಕಣ್ಣು ಮುಚ್ಚಿದ್ದರು ಆಕೆ. ಅದಕ್ಕೆ ಕಾರಣ ವಧುವಿನ ಪ್ರವೇಶ ಅಲ್ಲವೇ ಅಲ್ಲ. ಮನೆಯವರ ವ್ಯವಹಾರದಲ್ಲೇನಾದರೂ ಏರುಪೇರಾಯಿತು ಎಂದಿಟ್ಟುಕೊಳ್ಳಿ. ಆಗ ಅದಕ್ಕೆ ಬಂದವಳ ಕಾಲ್ಗುಣವೇ ಕಾರಣವಾಗಿರುತ್ತದೆ. ತನ್ನದಲ್ಲದ ತಪ್ಪಿಗೆ ಕಾಲ್ಗುಣ ಚೆನ್ನಾಗಿಲ್ಲ ಎಂಬ ನಿಂದನೆಯನ್ನ ಆಕೆ ಹೊರಬೇಕಾಗುತ್ತದೆ. ಅಪ್ಪ ಅಮ್ಮ, ಒಡ ಹುಟ್ಟಿದವರು ಹಾಗೂ ಬಂಧು ಬಳಗದವರನ್ನ ಬಿಟ್ಟು ಬಂದು ಅತ್ತೆ ಮನೆಯಲ್ಲಿ ಹೊಸ ಜೀವನ ಆರಂಭಿಸಿ ಕೆಲ ದಿನಗಳಷ್ಟೇ ಕಳೆದಿರುತ್ತವೆ. ಆ ಮನೆಯಲ್ಲಿ ಅಶುಭ ಘಟನೆಯೊಂದು ನಡೆಯುತ್ತದೆ. ಸೊಸೆಯ ಆಗಮನದಿಂದಲೇ ಹೀಗಾಯಿತು ಎಂಬ ಕುಹಕದ ಮಾತು ಶುರುವಾಗಿ ಬಿಡುತ್ತದೆ. ಮರದ ಮೇಲೆ ಹಕ್ಕಿ ಬಂದು ಕುಳಿತುಕೊಳ್ಳುವುದಕ್ಕೂ ಹಣ್ಣು ಕೆಳಗೆ ಬೀಳುವುದಕ್ಕೂ ಏನೇನೋ ಸಂಬಂಧ ಇಲ್ಲದಿದ್ದರೂ ಹಕ್ಕಿ ಕೂತಿದ್ದರಿಂದಲೇ ಹಣ್ಣು ಬಿತ್ತು ಎಂದು ಭಾವಿಸುವಂತೆ ವ್ಯಕ್ತಿಯೊಬ್ಬನ ಬದುಕಿನಲ್ಲಿ ಅವನ ಪತ್ನಿ ಬಂದ ನಂತರ ಅವನ ಜೀವನದಲ್ಲಿ ಏಳು ಬೀಳುಗಳಾದರೆ ಅದಕ್ಕೆ ಅವಳೇ ಹೊಣೆ ಎಂದು ನಿರ್ಧರಿಸಿ ಬಿಡುತ್ತಾರೆ. ಅದು ಕಾಕತಾಳೀಯ, ಕಾರ್ಯ ಕಾರಣ ಸಂಬಂಧ ಹುಡುಕುವ ಗೋಜಿಗೆ ಯಾರೂ ಹೋಗೋದಿಲ್ಲ. ನಮ್ಮ ಸಮಾಜ ಅದಕ್ಕೆ ಕೊಡುವ ಕಾರಣ ಮದುವೆಯಾಗಿ ಬಂದವಳ ಕಾಲ್ಗುಣ. ಸೊಸೆಯ ಕಾಲಿನಲ್ಲಿ ಮಗನ ಏಳು ಬೀಳುಗಳನ್ನು ನಿರ್ಧರಿಸುವ ಶಕ್ತಿ ಇದೆ ಎಂದೇ ಅನೇಕರು ನಂಬಿಕೊಂಡಿದ್ದಾರೆ. ಹೊಸದಾಗಿ ಬಂದ ಸೊಸೆಯ ಕಾಲಿನಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಗುಣಗಳಿವೆ ಎಂದೇ ಕೆಲವರು ಬಲವಾಗಿ ನಂಬಿದ್ದಾರೆ. ಇತರರನ್ನು ನಂಬಿಸುವ ಪ್ರಯತ್ನ ಮಾಡುತ್ತಾರೆ. ಕಾಲ್ಗುಣ ಎಂಬುದು ಬಹಳ ಸಂದಿಗ್ಧದ ಒಂದು ಪದ. ಒಳ್ಳೆಯದಕ್ಕೂ ಅದೇ ಕಾರಣ, ಕೆಡುವುದಕ್ಕೂ ಅದನ್ನೇ ಕಾರಣವನ್ನಾಗಿ ಮುಂದಿಡಲಾಗುತ್ತದೆ. ಒಂದು ಸಮಾರಂಭದಲ್ಲಿ ಬಂದವಳ ಕಾಲ್ಗುಣವೇ ಇದಕ್ಕೆ ಕಾರಣ ಎಂದು ಹೇಳುತ್ತಿರುವುದು ಯಾರದೋ ಕಿವಿಗೆ ಬಿತ್ತು. ಆಕೆಯು ವಿವಾಹಿತೆ, ವಿದ್ಯಾವಂತೆ, ನೌಕರಿಯಲ್ಲಿಯೂ ಇದ್ದಾಳೆ. ಹೊರಗಿನ ಪ್ರಪಂಚದೊಂದಿಗೆ ನಿರಂತರ ಒಡನಾಟ ಇಟ್ಟುಕೊಂಡವಳು. ಹೆಣ್ಣಿಗೆ ಹೆಣ್ಣೇ ಶತ್ರು ಎಂಬ ಮಾತು ಅವಳಿಗೆ ನೆನಪಾಯಿತು. ಆಕೆ ತನ್ನ ಅನುಭವವನ್ನ ಗೆಳತಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ: ನನ್ನ ಲಗ್ನವಾಗಿ ನಾನು ಪತಿಯ ಮನೆಗೆ ಕಾಲಿರಿಸಿದ ನಂತರ ಅಲ್ಲಿ ಮೇಲಿಂದ ಮೇಲೆ ಒಳ್ಳೆಯದೇ ಆಗಿದೆ. ಎಲ್ಲರೂ ನಿನ್ನ ಕಾಲ್ಗುಣದ ಫಲ ಅಂತಾರೆ. ಈ ಕಾಲ್ಗುಣ ಎನ್ನುವುದು ಕೇವಲ ಹೆಣ್ಣಿಗೆ ಸೀಮಿತವೇ? ಇದೊಂದು ಮುಖ್ಯ ಪ್ರಶ್ನೆಯೇ. ಕಾಲ್ಗುಣ ಎಂಬುದಕ್ಕೆ ಕೇವಲ ಹೆಣ್ಣು ಹೊಣೆಗಾರಳಾಗುವುದು ಹೇಗೆ? ಅಥವಾ ಗಂಡಿಗೂ ಕಾಲ್ಗುಣ ಎಂಬುದಿಲ್ಲವೇ? ಗಂಡಿನ ಕಾಲ್ಗುಣದಿಂದ ಒಳ್ಳೆಯದಾಯಿತು ಅಥವಾ ಕೆಟ್ಟದಾಯಿತು ಎಂಬಂಥ ಮಾತುಗಳನ್ನು ಯಾಕೆ ಯಾರು ಆಡುವುದಿಲ್ಲ? ಹೆಣ್ಣು ತಾನು ಹುಟ್ಟಿದ ಮನೆಯನ್ನು ತೊರೆದು ವಿವಾಹವಾದ ಮನೆಗೆ ಬರುವುದು ಸಂಪ್ರದಾಯ. ಇದು ಬಹುಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಅವಳು ಮನೆಗೆ ಪ್ರವೇಶವಾಗುವ ತನಕ ಆ ಮನೆಯಲ್ಲಿದ್ದವರಿಗೆ ಇದೊಂದು ನೆಪ ಇರುವುದಿಲ್ಲ. ಅಲ್ಲಿಯವರೆಗಿಲ್ಲದ ಪರಿಣಾಮ ನೂತನ ಮಧುಮಗಳು ಬಂದೊಡನೆ ಹೇಗೆ ಆಗುತ್ತದೆ? ಮನೆಯವರಿಗೆ ಶುಭಾಶುಭ ಫಲ ಹೇಗೆ ಒದಗುತ್ತದೆ? ಇವೆಲ್ಲ ಬಹಳ ಮುಖ್ಯ ಪ್ರಶ್ನೆಗಳೇ. ಜೊತೆಗೆ ಮನೆಯವರ ಅಥವಾ ಮನೆಯ ಪ್ರಭಾವ ಹೆಣ್ಣಿನ ಮೇಲೆ ಹೇಗೆ ಉಂಟಾಯಿತು ಎಂಬ ತರ್ಕಕ್ಕೆ ಉತ್ತರ ಸಿಗುವುದಿಲ್ಲ. ಸಂಪ್ರದಾಯನಿಷ್ಠ ಕುಟುಂಬಗಳು ಮಗನ ಮದುವೆಯನ್ನ ಅವರ ಬದುಕಿನ ಮಹತ್ವದ ಘಟ್ಟ ಎಂದೇ ಭಾವಿಸುತ್ತಾರೆ. ಮುಂದಿನ ಬದುಕು ಅವನ ಹೆಂಡತಿಯ ಕಾಲ್ಗುಣದ ಮೇಲೆ ನಿಂತಿದೆ. ಅವಳ ಕಾಲ್ಗುಣ ಚೆನ್ನಾಗಿದ್ದರೆ ಏಳಿಗೆ, ಇಲ್ಲವಾದರೆ ಅವನ ಬದುಕಿಗೆ ಹಿನ್ನಡೆ, ಕೆಟ್ಟ ಘಟನೆಗಳಿಗೆ ಸೊಸೆಯ ಕಾಲ್ಗುಣವೇ ಕಾರಣ ಎಂದು ಅವಳನ್ನು ಹಳೆಯಲು ಆರಂಭಿಸಿಬಿಡುತ್ತಾರೆ.
ವ್ಯಕ್ತಿಯೊಬ್ಬನ ವಿವಾಹದ ನಂತರದ ಅವನ ಬದುಕಿನಲ್ಲಿ ಶುಭ ಘಟನೆ ನಡೆದರೆ, ಯಶಸ್ಸು ಸಿಕ್ಕಿದರೆ ಅದಕ್ಕೆ ಮನೆಗೆ ಬಂದಾಕೆಯೇ ಕಾರಣ. ಅವಳು ಆ ಮನೆಯ ಮಹಾಲಕ್ಷ್ಮಿ. ಅಶುಭದ ಘಟನೆಗಳಾದರೆ ಅದಕ್ಕೆ ಅವಳೇ ಹೊಣೆ. ಅವಳು ದರಿದ್ರ ಲಕ್ಷ್ಮಿ. ಅವಳು ಕಾಲಿಟ್ಟ ಸಮಯ ಸರಿಯಾಗಿಲ್ಲ, ಅದರಿಂದಲೇ ಹೀಗಾಯಿತು, ಮನೆಯ ನೆಮ್ಮದಿ ಹಾಳಾಯಿತು ಎಂಬ ಮಾತುಗಳು ಕೇಳಿಬರುತ್ತವೆ. ಅವಳ ಗಂಡನ ಸ್ವಯಂಕೃತ ತಪ್ಪುಗಳಿಂದ ಕೆಲಸ ಕಳೆದುಕೊಂಡರೂ ಅದಕ್ಕೆ ಅವಳೇ ಹೊಣೆ. ಜಮೀನಿನಲ್ಲಿ ನಿರೀಕ್ಷಿಸಿದ ಇಳುವರಿ ಬಾರದಿದ್ದರೆ, ಬೆಳೆಗೆ ರೋಗ ಬಂದರೆ ಅದಕ್ಕೂ ಅವಳೇ ಕಾರಣ. ಕೋರ್ಟ್ನಲ್ಲಿದ್ದ ಪ್ರಕರಣದಲ್ಲಿ ಸೋಲಾದರೆ ಅವಳೇ ಹೊಣೆ. ಪತಿಯ ತಮ್ಮನಿಗೆ ಅಥವಾ ತಂಗಿಗೆ ನಿರೀಕ್ಷಿಸಿದಷ್ಟು ಉತ್ತಮ ಫಲಿತಾಂಶ ಬಾರದೇ ಇದ್ದರೆ, ಗಂಡನ ಅಣ್ಣನಿಗೆ ಅಥವಾ ಅಪ್ಪನಿಗೆ ಕಾಲು ಉಳುಕಿದರೆ, ಗಂಡನ ತಾಯಿ ಬಾತ್ರೂಮ್ನಲ್ಲಿ ಸಾಬೂನು ನೀರಿನ ಮೇಲೆ ಕಾಲಿಟ್ಟು ಜಾರಿದರೆ, ಎಲ್ಲದರ ಹೊಣೆಯು ಕಾಲ್ಗುಣ ಸರಿಯಿಲ್ಲದ ಸೊಸೆಯ ಮೇಲೆ. ಹೀಗೆ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಎಂಬಂತೆ ಎಲ್ಲ ಕೆಟ್ಟ ಘಟನೆಗಳಿಗೂ ಹೆಣ್ಣನ್ನೇ ಹೊಣೆ ಮಾಡುತ್ತಾ ಹೋಗುವ ಪರಿಪಾಠ ಅನೇಕ ಕುಟುಂಬಗಳಲ್ಲಿದೆ. ಅಪವಾದಕ್ಕೆ, ನಿಂದನೆಗೆ ಬಲಿಯಾದ ಹೆಣ್ಣುಗಳಿಗೆ ತನ್ನಿಂದೇನೂ ತಪ್ಪಾಗಿಲ್ಲ ಎಂಬುದು ಗೊತ್ತಿರುತ್ತದೆ. ಆದರೆ ಸುತ್ತಲಿನ ಸಮಾಜದ ಟೀಕೆ ಟಿಪ್ಪಣಿ, ದೋಷಾರೋಪ ಎಲ್ಲದಕ್ಕೂ ಆಕೆ ತಲೆ ಕೊಡಲೇಬೇಕು. ಅತ್ತೆಯರದೊಂದು ವಿಚಿತ್ರ ಚಾಳಿ. ನೀನು ನಮ್ಮ ಮನೆ ಹೊಕ್ಕ ಮೇಲೆ ಎಲ್ಲವೂ ಹಾಳಾಯಿತು ಎಂದು ಸೊಸೆಯಂದಿರನ್ನ ಹೀಯಾಳಿಸುತ್ತಾರೆ. ಈಗಲೂ ಅಂಥವರು ನಮ್ಮ ನಡುವೆಯೇ ಇದ್ದಾರೆ. ಆದರೆ ಅವರು ಅವರ ಕಾಲ್ಗುಣದ ಬಗ್ಗೆ ಏನನ್ನುತ್ತಾರೆ? ಬದುಕಿನಲ್ಲಿ ಗೆಲುವು ಮತ್ತು ಸೋಲು ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು. ಅನಾರೋಗ್ಯವಂತೂ ಯಾರನ್ನೂ ಬಿಟ್ಟಿಲ್ಲ. ಏನೇನೂ ಸಂಬಂಧವಿಲ್ಲದೆ ಅರಿಯದ ಒಬ್ಬಾಕೆ ಯುವತಿಯನ್ನ ನೇರವಾಗಿ ಅದಕ್ಕೆಲ್ಲ ಹೊಣೆಗಾರಳಾಗಿ ಮಾಡಿ ವಿಕೃತಾನಂದ ಪಡೆಯುವ ಪರಿಪಾಠ ಇನ್ನೂ ಚಾಲ್ತಿಯಲ್ಲಿದೆ. ಅದು ಅವಿದ್ಯಾವಂತರು ವಿದ್ಯಾವಂತರು ಎನ್ನುವ ವ್ಯತ್ಯಾಸ ಇಲ್ಲದೆ ಈ ನಂಬಿಕೆ ಬೇರು ಬಿಟ್ಟಿದೆ ಎನ್ನಲು ವಿಷಾದವಾಗುತ್ತದೆ. ಕೇವಲ ಹಳ್ಳಿಗರಲ್ಲಿ ಇರುವ ಮೂಢನಂಬಿಕೆ ಎನ್ನಲಾಗದು. ಪಟ್ಟಣಗಳಲ್ಲಿ ಇದೇನು ಕಡಿಮೆಯೇ? ಒಂದು ಕಾಲದಲ್ಲಿ ತಾವು ಒಂದು ಮನೆಯ ಸೊಸೆಯಾಗಿ ಬಂದಿದ್ದೆವು ಎಂಬುದನ್ನು ಬಹುತೇಕ ಅತ್ತೆಯರು ಮರೆತೇ ಬಿಡುತ್ತಾರೆ. ಅವರು ಅಂತಹ ಮಾತುಗಳನ್ನು ಕೇಳಿರುತ್ತಾರೆ. ಆದರೆ ಅದನ್ನೆಲ್ಲ ಮರೆತು ಸೊಸೆಯ ಮೇಲೆ ಕ್ಷುಲ್ಲಕ ಆರೋಪ ಹೊರಿಸುತ್ತಾರೆ. ಸೊಸೆ ಕಾಲ್ಗುಣದ ಬಗ್ಗೆ ಮನೆಯಲ್ಲಷ್ಟೇ ಅಲ್ಲ, ನೆರೆ ಮನೆಯವರ ಜೊತೆ ಕುಳಿತು ಹರಟುವಾಗ, ಸಂಬಂಧಿಕರ ಮದುವೆ ಸಂದರ್ಭದಲ್ಲಿ, ಇನ್ಯಾವುದೋ ಸಮಾರಂಭದಲ್ಲಿ ಸಿಕ್ಕ ಸ್ನೇಹಿತೆಯರು, ನೆಂಟರಿಷ್ಟರ ಮುಂದೆ ಸೊಸೆಯ ಕಾಲ್ಗುಣದ ವಿಮರ್ಶೆ ಮಾಡುತ್ತಾರೆ. ತಪ್ಪುಗಳನ್ನು ಹೊರಿಸುತ್ತಾರೆ. ಎಲ್ಲ ಸರಿ, ಆದರೆ ಅವಳ ಕಾಲ್ಗುಣವೇ ಸರಿಯಾಗಿಲ್ಲ ಎಂದು ಸಲೀಸಾಗಿ ಹೇಳಿಬಿಡುತ್ತಾರೆ. ಅಷ್ಟಕ್ಕೂ ಹೆಣ್ಣು ಮಕ್ಕಳ ಕಾಲಿನಲ್ಲಿ ಅಷ್ಟೊಂದು ಬದಲಾವಣೆಗಳನ್ನು ತರಬಲ್ಲ ಗುಣಗಳಿವೆಯೇ? ಕಾಲ್ಗುಣ ಕೈಗುಣ ಚೆನ್ನಾಗಿಲ್ಲ ಎಂಬುದರ ವಿಮರ್ಶೆ ಶುರುವಾಗೋದು ಯಾವಾಗ? ಗಂಡನ ಮನೆಯಲ್ಲೇ ಅಲ್ಲ, ಹೆಣ್ಣು ಮಗು ಹುಟ್ಟಿದಾಗಲೇ ಇದು ಆರಂಭವಾಗಿ ಬಿಡುತ್ತದೆ. ಹೆರಿಗೆ ಸಮಯದಲ್ಲಿ ತಾಯಿ ಸತ್ತರೆ ಆ ಹಸುಗೂಸು ನಿಂದನೆ ಎದುರಿಸಬೇಕಾಗುತ್ತದೆ. ಹುಟ್ಟುತ್ತಲೇ ತಾಯಿ ಬಲಿ ತೆಗೆದುಕೊಂಡಿತು ಎಂಬ ಕೆಟ್ಟ ಹೆಸರು. ಈ ಕಾರಣಕ್ಕಾಗಿಯೇ ಅಂಥ ಹುಡುಗಿಯರನ್ನ ಮದುವೆ ಮಾಡಿಕೊಳ್ಳುವುದಕ್ಕೂ ಹಿಂದೇಟು ಹಾಕುವವರು ಇದ್ದಾರೆ. ಕೆಲವು ತಂದೆ ತಾಯಿಗಳು ಇಂತಹ ಸಂಗತಿಗಳನ್ನೆಲ್ಲ ಕೇಳಿ ಮದುವೆಗೆ ಒಪ್ಪಿಗೆ ನೀಡುವ ಪರಿಪಾಠವೂ ಇದೆ. ಕಾಲ್ಗುಣ ಸರಿಯಿಲ್ಲ ಎಂಬ ನಿರ್ಧಾರಕ್ಕೆ ಅತ್ತೆ ಮನೆಯವರು ಬಂದು ಬಿಟ್ಟರೆ ಅವಳ ಕಥೆಯೇ ಮುಗಿದಂತೆ. ನೂರಾರು ಕನಸುಗಳನ್ನು ಹೊತ್ತು ಬಂದ ಅವಳಿಗೆ ಅಲ್ಲಿಂದ ನಿರಾಸೆಯ ಪರ್ವ ಆರಂಭ. ಪತಿಯ ಮನೆ ನರಕ ಎನಿಸಿಬಿಡುತ್ತದೆ. ನಿಂದನೆಯ ಮಾತುಗಳು ಆಕೆಯ ಮನಸ್ಸನ್ನು ಹಿಂಡುತ್ತವೆ. ಅದರಿಂದ ಅವಳು ನೋವು ಮತ್ತು ಕೀಳರಿಮೆಯಿಂದ ಬಳಲುತ್ತಾಳೆ. ಅಂತಹ ಮನೆಗಳಲ್ಲಿ ಕೆಟ್ಟದ್ದು ಆಗುತ್ತಲೇ ಹೋದರೆ ಅದಕ್ಕೆ ಸೊಸೆಯ ಕಾಲ್ಗುಣ ಕಾರಣ ಎಂದು ಎಲ್ಲರೂ ನಂಬಿಬಿಡುತ್ತಾರೆ. ಅಂತಹ ಸಂದರ್ಭಗಳಲ್ಲಿ ಸೊಸೆ ನೊಂದು ಆತ್ಮಹತ್ಯೆಗೆ ಶರಣಾದ, ವಿವಾಹ ವಿಚ್ಛೇದನ ಪಡೆದ ಅಥವಾ ಹೊಂದಾಣಿಕೆ ಇಲ್ಲದೆ ಯಾಂತ್ರಿಕವಾಗಿ ಸಂಸಾರ ನಡೆಸುವಂತಹ ಅಸಹಾಯಕ ಪರಿಸ್ಥಿತಿ ಎದುರಿಸುತ್ತಾಳೆ. ಇಂತಹ ಘಟನೆಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು. ಆಧುನಿಕತೆಯನ್ನು ಮೈಗೂಡಿಸಿಕೊಂಡ ವಿಚಾರವಂತರು ಇಂತಹ ನಂಬಿಕೆಗಳಿಗೆ ಮಹತ್ವ ಕೊಡುವುದಿಲ್ಲ. ಆದರೆ ಅಂಥವರು ವಿರಳ.
ವಿದ್ಯಾವಂತರು ಇಂತಹ ನಂಬಿಕೆಗಳಿಗೆ ತುತ್ತಾಗಿ ಮಕ್ಕಳ ಬದುಕನ್ನು ನರಕ ಮಾಡಿರುವ ಹಲವು ನಿದರ್ಶನಗಳಿವೆ. ಈ ಕಾಲ್ಗುಣ ಎಂಬ ಸಮಸ್ಯೆಗೆ ಪರಿಹಾರವಿಲ್ಲ. ಆಧುನಿಕತೆಯ ಈ ಕಾಲದಲ್ಲಿಯೂ ಈ ಮೂಢನಂಬಿಕೆಯನ್ನು ಇಟ್ಟುಕೊಳ್ಳುವುದು ಸರಿಯಲ್ಲ. ಕಾಲು ಗುಣವೇ ಹೊರತು ಅದು ದೋಷವಲ್ಲ. ದೋಷ ಉಂಟು ಮಾಡುವ ಉದ್ದೇಶ ಬಂದವಳಿಗೂ ಇರುವುದಿಲ್ಲ. ಕಾಲ್ಗುಣ ಎಂಬ ಮೂಢನಂಬಿಕೆಯ ಪಿಡುಗನ್ನು ದೂರ ಮಾಡಿ ಸ್ವಚ್ಛ ಸಮಾಜವನ್ನು ನಿರ್ಮಿಸೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಬಾಯ್.